ಸ್ನೇಹಿತರೆ, ಮಧು ಮಂಥನಕ್ಕೆ ಸ್ವಾಗತ. ಬಿಗ್ ಬಾಸ್ ಕನ್ನಡ 10ನೇ ಸೀಸನ್ನ 13ನೇ ವಾರದ ನಾಮಿನೇಷನ್ ಪ್ರಕ್ರಿಯೆ ತುಂಬಾನೇ ಡಿಫರೆಂಟ್ ಆಗಿ ನಡೆದಿದೆ. ಈ ವಾರ ಕೂಡ ಬಿಗ್ ಬಾಸ್ ಓಪನ್ ನಾಮಿನೇಷನ್ ಮಾಡಲು ಅವಕಾಶ ಕೊಟ್ಟಿದ್ದಾರೆ. ಹೀಗೆ ಪ್ರತಿ ಬಾರಿಯೂ ಓಪನ್ ನಾಮಿನೇಷನ್ ಕೊಟ್ಟಾಗ ಇಲ್ಲಿ ಸ್ಪರ್ಧಿಗಳ ನಡುವೆ ಪರಸ್ಪರ ಮನಸ್ತಾಪ ಹುಟ್ಟಿ ಅವರ ನಡುವೆ ದ್ವೇಷ ಬೆಳೆಯುತ್ತಿದೆಯೇ ಹೊರತು ಸ್ನೇಹ ಕ್ಷಣ ಮಾತ್ರ ಎಂಬಂತಾಗಿದೆ. ತಮ್ಮನ್ನು ನಾಮಿನೇಟ್ ಮಾಡುವ ಸ್ಪರ್ಧಿಯನ್ನೇ ಮರಳಿ ನಾಮಿನೇಟ್ ಮಾಡಲಾಗುತ್ತಿದೆ. ಇದರಿಂದ ಸ್ಪರ್ಧಿಗಳ ನಡುವೆ ವೈಮನಸ್ಸು ಬೆಳೆದು ಜಗಳಕ್ಕೂ ಕಾರಣವಾಗುತ್ತಿದೆ. ಇದೇ ಕಾರಣಕ್ಕೆ ಈ ಬಾರಿಯ ಬಿಗ್ ಬಾಸ್ ಅತಿ ಹೆಚ್ಚು ಜನರಿಂದ ವೀಕ್ಷಿಸಲ್ಪಡುತ್ತಿದೆ. ಚಾನೆಲ್ TRP ಕೂಡ ಹಾಗೆ ಏರುತ್ತಿದೆ. ಈ ನಿಟ್ಟಿನಲ್ಲಿ ಯೋಚಿಸಿದ್ರೆ ಇಲ್ಲಿ ಬಿಗ್ ಬಾಸ್ ಅಸಲಿ ಆಟ ಆಡಿಸ್ತಿದ್ದಾರೆ ಅಂತ ಸಾಕಷ್ಟು ಪ್ರೇಕ್ಷಕರು ಹೇಳುತ್ತಿದ್ದಾರೆ. ಈ ವಾರದ ನಾಮಿನೇಷನ್ ಅಲ್ಲಿರೋದು ಹೆಸರು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನಾಮಿನೇಷನ್ ಪ್ರಕ್ರಿಯೆಗೂ ಮೊದಲು ಬಿಗ್ ಬಾಸ್ ಇಡೀ ಮನೆಗೆ ಒಟ್ಟು 50 ಲಕ್ಷ ರೂಪಾಯಿ ಮೌಲ್ಯದ ಕಾರ್ಡುಗಳನ್ನು ನೀಡುತ್ತಾರೆ. ಆ ಕಾರ್ಡುಗಳಲ್ಲಿ ಅವರ ಅರ್ಹತೆ ಅನುಸಾರ ಯಾರಿಗೆ ಎಷ್ಟು ಮೌಲ್ಯ ಕೊಡಬೇಕು ಎಂಬ ನಿರ್ಧಾರ ಸ್ಪರ್ಧಿಗಳಿಗೆ ಬಿಡುತ್ತಾರೆ. ಅಲ್ಲದೆ ಆ ಮೌಲ್ಯವನ್ನು ಪಡೆಯಲು ಸ್ಪರ್ಧಿಗಳು ಇತರೆ ಸ್ಪರ್ಧಿಗಳ ಮನವೊಲಿಕೆಗೂ ಅವಕಾಶ ಕೊಡುತ್ತಾರೆ. ಹಾಗೆ ಈ ಮೌಲ್ಯ ನಿಮ್ಮ ಮಾನ ಸೇರಿದಂತೆ ಎಲ್ಲವನ್ನೂ ಒಳಗೊಳ್ಳಲಿದೆ ಎಂದು ಎಚ್ಚರಿಕೆಯನ್ನು ಕೊಡುತ್ತಾರೆ. ಆದ್ರೆ ಬಿಗ್ ಬಾಸ್ ಮುಂದೆ ಕೊಡಲಿದ್ದ ಶಾಕ್ ಏನು ಅಂತ ತಿಳಿಯದೆ ಮನೆ ಮಂದಿ ಯಥಾ ಪ್ರಕಾರ ತಮ್ಮ ವರಸೆ ಮುಂದುವರೆಸುತ್ತಾರೆ. ಇಲ್ಲಿ 20 ಲಕ್ಷ ಮೌಲ್ಯಕ್ಕಾಗಿ ವಿನಯ್, ಸಂಗೀತ, ಕಾರ್ತಿಕ್, ತನಿಷಾ ಹಾಗೂ ತುಕಾಲಿ ಮಧ್ಯೆ ಭಾರಿ ಪೈಪೋಟಿ ನಡೆಯುತ್ತೆ. ಈ ವೇಳೆ ತನಿಷಾ ಅವರು ಬಾಯಿ ಜೋರು ಮಾಡುತ್ತಿರುವಾಗ ಇಷ್ಟು ದಿನ ಎಲ್ಲೂ ಕಾಮಿಡಿ ಮಾಡದ ಡ್ರೋನ್ ಪ್ರತಾಪ್ ಮಧ್ಯೆ ಬಂದು ಹಾಡು ಹೇಳಿ ಎಲ್ಲರನ್ನೂ ನಗಿಸುತ್ತಾರೆ. ಅಂತಿಮವಾಗಿ ಯಾರಿಗೆ 20 ಲಕ್ಷ ಎಂಬುದರ ಬಗ್ಗೆ ಮನೆ ಮಂದಿ ಒಮ್ಮತದ ನಿರ್ಧಾರಕ್ಕೆ ಬರೋದಿಲ್ಲ. ಬೇರೆ ದಾರಿ ಇಲ್ಲದೆ ಎಲ್ಲರೂ ವೋಟಿಂಗ್ ಮೊರೆ ಹೋಗ್ತಾರೆ. ವೋಟಿಂಗ್ ನಲ್ಲಿ ಎಲ್ಲರೂ ತಮ್ಮದೇ ಆದ ಪ್ಲಾನಿಂಗ್ ಮಾಡ್ತಾರೆ. ಮೊದಲಿಗೆ 25,000 ವರ್ತೂರ್ಗೆ ಹೋಗುತ್ತೆ, ಬಳಿಕ 50,000 ಡ್ರೋನ್ಗೆ ಹೋಗುತ್ತೆ, 75,000 ಮೈಕಲ್ಗೆ ಹೋಗುತ್ತೆ. ತನಿಷಾ ಅವರಿಗೆ 1 ಲಕ್ಷ, ನಮ್ರತಾಗೆ 2 ಲಕ್ಷ, ಕಾರ್ತಿಕ್ಗೆ 3.5 ಲಕ್ಷ, ಸಂಗೀತಗೆ 7.5 ಲಕ್ಷ ಹೋಗುತ್ತೆ. ಅಂತಿಮವಾಗಿ ವಿನಯ್ಗೆ 15 ಲಕ್ಷ ಹೋಗುತ್ತೆ. ಅದೃಷ್ಟವೆಂಬಂತೆ ವೋಟಿಂಗ್ ನಲ್ಲಿ ತುಕಾಲಿ ಅವರಿಗೆ 20 ಲಕ್ಷ ಮೌಲ್ಯ ಸಿಗುತ್ತೆ. ಆದ್ರೆ ಇದಕ್ಕೆ ನಮ್ರತಾ ಭಾರಿ ವಿರೋಧ ವ್ಯಕ್ತಪಡಿಸುತ್ತಾರೆ. ಈ ವೋಟಿಂಗ್ ಪ್ರಕ್ರಿಯೆ ಬುಲ್ಶಿಟ್ ಅಂತ ಹೇಳ್ತಾರೆ. ಇದಕ್ಕೆ ತುಕಾಲಿ ತಿರುಗಿ ಬೀಳ್ತಾರೆ. ಭಾರಿ ವಾಗ್ವಾದದ ಬಳಿಕ 20 ಲಕ್ಷ ಮೌಲ್ಯಕ್ಕಾಗಿ ಮತ್ತೊಮ್ಮೆ ವೋಟಿಂಗ್ ನಡೆಸಿದ್ರು. ನಂಬರ್ ಮತ್ತು ಸ್ಪರ್ಧಿಗಳು ಮಾತ್ರ ಚೇಂಜ್ ಆಗಲ್ಲ. ಕೊನೆಗೆ ಬೇರೆ ವಿಧಿ ಇಲ್ಲದೆ ಎಲ್ಲರೂ ಒಪ್ಪಿಕೊಳ್ತಾರೆ. ತುಕಾಲಿ ಫುಲ್ ಖುಷ್ ಆಗ್ತಾರೆ. ಈ ವೇಳೆ ಎಲ್ಲರೂ ಕೂಡ ಇದು ಮನೆಯ ದಿನಸಿ ಖರ್ಚಿಗೆ ಕೊಟ್ಟಿರುವ ಮೌಲ್ಯ ಅಂತಲೇ ಭಾವಿಸಿರ್ತಾರೆ. ಇದಾದ ಸ್ವಲ್ಪ ಹೊತ್ತಲ್ಲೇ ಪ್ರತಿ ವಾರದ ಬಹು ಮುಖ್ಯ ಭಾಗವಾದ ನಾಮಿನೇಷನ್ ಪ್ರಕ್ರಿಯೆ ನಡೆಯುತ್ತೆ. ಈ ವಾರ 5 ಸದಸ್ಯರಿಗೆ ಮಾತ್ರ ನಾಮಿನೇಷನ್ ಅಧಿಕಾರ ಕೊಡಲಾಗುತ್ತೆ. ಈ 5 ಮಂದಿ ಒಬ್ಬೊಬ್ಬರೇ ಹೋಗಿ ಒಂದು ಪ್ಲೇಸ್ ನಲ್ಲಿ ನಿಂತುಕೊಳ್ತಾರೆ. ಅಲ್ಲಿ ಒಂದು ದಾರಕ್ಕೆ 8 ಜನರ ಫೋಟೋ ಹ್ಯಾಂಗ್ ಮಾಡಲಾಗಿರುತ್ತೆ. ಒಟ್ಟು 5 ಹಂತದಲ್ಲಿ ಈ ನಾಮಿನೇಷನ್ ಪ್ರಕ್ರಿಯೆ ನಡೆಯುತ್ತೆ. ಒಬ್ಬರು ಒಂದು ಬಾರಿಗೆ 2 ಸದಸ್ಯರನ್ನು ಮಾತ್ರ ನಾಮಿನೇಟ್ ಮಾಡಬೇಕಿರುತ್ತೆ. ಅವರ ಫೋಟೋವನ್ನು ಅಲ್ಲಿಂದ ತೆಗೆದುಕೊಂಡು ಅದನ್ನು ಹರಿದು ಡಸ್ಟ್ಬಿನ್ಗೆ ಹಾಕಬೇಕಾಗುತ್ತೆ. ಹೀಗೆ ನಾಮಿನೇಷನ್ ಪ್ರಕ್ರಿಯೆ ನಡೆದಿದೆ. ಈ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಸಂಗೀತ ಅವರು ಕಾರ್ತಿಕ್ ಅವರನ್ನು ನಾಮಿನೇಟ್ ಮಾಡಿದ್ದಾರೆ. ಹಾಗೆ ಕಾರ್ತಿಕ್ ಅವರು ಸಂಗೀತ ಅವರನ್ನು ನಾಮಿನೇಟ್ ಮಾಡಿದ್ದಾರೆ. ಇನ್ನು ತುಕಾಲಿ ಸಂತೋಷ್ ಕೂಡ ಕಾರ್ತಿಕ್ ಅವರನ್ನು ನಾಮಿನೇಟ್ ಮಾಡಿದ್ದಾರೆ. ಹಾಗೆಯೇ ವಿನಯ್ ಅವರು ಕೂಡ ಕಾರ್ತಿಕ್ ಅವರನ್ನು ನಾಮಿನೇಟ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಕಾರ್ತಿಕ್ ಅವರು ಸಂಗೀತ ಜೊತೆಗೆ ವಿನಯ್ ಅವರನ್ನು ಕೂಡ ನಾಮಿನೇಟ್ ಮಾಡಿದ್ದಾರೆ. ಇನ್ನು ಡ್ರೋನ್ ಪ್ರತಾಪ್ ಅವರನ್ನು ತುಕಾಲಿ ಸಂತೋಷ್ ಅವರು ನಾಮಿನೇಟ್ ಮಾಡಿದ್ದು, ನಮ್ರತಾ ಗೌಡ ಅವರು ವರ್ತೂರ್ ಸಂತೋಷ್ ಅವರನ್ನು ನಾಮಿನೇಟ್ ಮಾಡಿದ್ದಾರೆ. ಹಾಗೆ ಪ್ರತಾಪ್ ಅವರ ಹೆಸರನ್ನು ತೆಗೆದುಕೊಂಡಿದ್ದಾರೆ. ಇಲ್ಲಿ ಸಂಗೀತ ಅವರು ಅವಕಾಶವಾದಿ ಅಂತ ಕಾಣಿಸ್ತಿದೆ. ಯಾವ ವಾರ ಯಾರ ಜೊತೆ ಇದ್ರೆ ತನಗೆ ಸಹಾಯ ಆಗಬಹುದು ಅನ್ನೋದನ್ನ ಸರಿಯಾಗಿ ಯೂಸ್ ಮಾಡ್ಕೋತಿದ್ದಾರೆ ಅಂತ ಕಾರ್ತಿಕ್ ಹೇಳಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಕಾರ್ತಿಕ್ ಅವರು ತುಂಬಾನೇ ಅಹಂಕಾರಿ ಅಂತ ಸಂಗೀತ ಹೇಳ್ತಾರೆ. ಹೀಗೆ ಸಾಕಷ್ಟು ವಾಕ್ಸಮರ, ಜಗಳ ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ನಡೆದಿದೆ. ಹೀಗೆ ನಡೆದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಮೊದಲ ಸುತ್ತಿನಲ್ಲಿ ವರ್ತೂರ್ ಸಂತೋಷ್ ನಾಮಿನೇಟ್ ಆದ್ರೆ 2ನೇ ಸುತ್ತಿನಲ್ಲಿ ಡ್ರೋನ್ ಪ್ರತಾಪ್ ನಾಮಿನೇಟ್ ಆಗುತ್ತಾರೆ. 3ನೇ ಸುತ್ತಿನಲ್ಲಿ ಮೈಕಲ್ ಹಾಗೂ ಕಾರ್ತಿಕ್ಗೆ ಸಮಾನ ಮತಗಳು ಬರುತ್ತವೆ. ಮನೆಯ ಕ್ಯಾಪ್ಟನ್ ಆಗಿರುವ ತನಿಷಾ ಅವರಿಗೆ ಯಾರನ್ನು ನಾಮಿನೇಟ್ ಮಾಡಲು ಬಯಸುತ್ತೀರಾ ಎಂದು ಬಿಗ್ ಬಾಸ್ ಕೇಳುತ್ತಾರೆ. ಆಗ ತನಿಷಾ ಅವರು ಮೈಕಲ್ ಅವರನ್ನು ನಾಮಿನೇಟ್ ಮಾಡ್ತಾರೆ. 4ನೇ ಸುತ್ತಿನಲ್ಲಿ ಕಾರ್ತಿಕ್ ಅವರು ನಾಮಿನೇಟ್ ಆಗ್ತಾರೆ. ಹಾಗೆ 5ನೇ ಸುತ್ತಿನಲ್ಲಿ ತುಕಾಲಿ ಸಂತೋಷ್ ನಾಮಿನೇಟ್ ಆಗ್ತಾರೆ.
ಇನ್ನು ತನಿಷಾ ಅವರು ಈ ವಾರ ಕ್ಯಾಪ್ಟನ್ ಆಗಿದ್ರು ಕೂಡ ಅವರು ಮೌಲ್ಯ ಕಡಿಮೆ ಇದ್ದ ಕಾರಣ ಅವರಿಗೆ ವಿಶೇಷ ಅಧಿಕಾರವನ್ನು ಬಿಗ್ ಬಾಸ್ ನೀಡಲಿಲ್ಲ. ನಾಮಿನೇಷನ್ ಪ್ರಕ್ರಿಯೆ ಮುಗಿದ ಬಳಿಕ ಬಿಗ್ ಬಾಸ್ ಮಾಡುವ ಅನೌನ್ಸ್ಮೆಂಟ್ಗೆ ಎಲ್ಲರೂ ಶಾಕ್ ಆಗ್ತಾರೆ. ಆರಂಭದಲ್ಲೇ ಬಿಗ್ ಬಾಸ್ ಎಚ್ಚರಿಕೆ ಕೊಟ್ಟಿದ್ರು. ಏನು ಯೋಚನೆ ಮಾಡದ ಮನೆ ಮಂದಿ ಬಳಿಕ ಪಶ್ಚಾತ್ತಾಪ ಪಡುವಂತಾಗುತ್ತದೆ. ಹೌದು, ಈ ವಾರ ನಾಮಿನೇಟ್ ಆದ ಸ್ಪರ್ಧಿಗಳು ಪಡೆದ ಮೌಲ್ಯವನ್ನು ಬಿಗ್ ಬಾಸ್ ವಿನ್ನರ್ಗೆ ಕೊಡುವ ಮೌಲ್ಯದಿಂದ ಮೈನಸ್ ಮಾಡಲಾಗುತ್ತದೆ ಎಂದು ಬಿಗ್ ಬಾಸ್ ಹೇಳಿದ್ದಾರೆ. ಅದರಂತೆ ಅತಿ ಹೆಚ್ಚು ಮೌಲ್ಯ ಪಡೆದ ತುಕಾಲಿ ಕೂಡ ನಾಮಿನೇಟ್ ಆಗಿದ್ದರಿಂದ ಬರೋಬ್ಬರಿ 25 ಲಕ್ಷ ನಾಮಿನೇಟ್ ಆದವರ ಪೈಕಿ ಹೋಗುತ್ತೆ. ಉಳಿದ 25 ಲಕ್ಷ ರೂಪಾಯಿಗಳನ್ನು ಮಾತ್ರ ಬಿಗ್ ಬಾಸ್ ವಿನ್ನರ್ಗೆ ನೀಡಲಾಗುತ್ತೆ ಅಂತ ಬಿಗ್ ಬಾಸ್ ಹೇಳುತ್ತಾರೆ. ಇದರಿಂದ ಮನೆ ಮಂದಿ ಚಿಂತಾಕ್ರಾಂತರಾಗ್ತಾರೆ. ಆಗ ಬಿಗ್ ಬಾಸ್ ಮತ್ತೊಂದು ಅನೌನ್ಸ್ಮೆಂಟ್ ಮಾಡ್ತಾರೆ. ಅದೇನು ಅಂದ್ರೆ ಮನೆ ಮಂದಿ ಕಳೆದುಕೊಂಡ 25 ಲಕ್ಷ ರೂಪಾಯಿ ಮರಳಿ ಪಡೆಯಲು ಇನ್ನೊಂದು ಅವಕಾಶ ನೀಡಿದ್ದಾರೆ. ಅದು ಈ ವಾರದ ಟಾಸ್ಕ್ಗಳ ಮೂಲಕ ಅಂತ ಹೇಳಿದ್ದಾರೆ. ಒಟ್ಟಾರೆ ತಮಗಾಗದ ಸ್ಪರ್ಧಿಗಳು ತಮ್ಮ ಎದುರಾಳಿಗಳನ್ನ ಟಾರ್ಗೆಟ್ ಮಾಡುವುದು ಹಾಗೂ ಭಾರೀ ಬುದ್ಧಿವಂತಿಕೆಯನ್ನು ದಾಳವಾಗಿ ಉರುಳಿಸಲು ಹೋದ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಕೂಡ ಭಾರಿ ದೊಡ್ಡ ಪ್ರತಿದಾಳ ಉರುಳಿಸಿದ್ದಾರೆ. ಇದರಲ್ಲಿ ಮನೆ ಮಂದಿ ಈ ವಾರದ ಟಾಸ್ಕ್ಗಳಲ್ಲಿ ಒಗ್ಗಟ್ಟಾಗಿ ಆಡ್ತಾರಾ, ಕಳೆದುಕೊಂಡ ಹಣವನ್ನು ಮತ್ತೆ ಪಡೆಯುತ್ತಾರಾ ಎಂಬುದು ಕುತೂಹಲ ಮೂಡಿಸಿದೆ.